ನನ್ನ ಹೆಸರು ಕಾಮೇಶ್. ನನ್ನ ತಮ್ಮನಿಗೆ ಮದುವೆ ಫಿಕ್ಸ್ ಆಗಿದೆ. ಅವನು ಮೊದಲಿನಿಂದಲೂ ಸ್ವಲ್ಪ ಬೇಜವಾಬ್ದಾರಿ. ಅಂಥವನಿಗೆ ಮದುವೆ ಮಾಡೋದು ಬಹಳ ಕಷ್ಟ ಆಗಿತ್ತು. ಆದರೂ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದ್ವಿ. ಹುಡುಗಿ ಒಳ್ಳೆಯವಳು, ನೋಡೋಕ್ಕೆ ಚೆನ್ನಾಗಿದ್ದಾಳೆ ಮತ್ತು ಸಂಪ್ರದಾಯದ ಕುಟುಂಬದಿಂದ ಬಂದಿದ್ದಾಳೆ. ನಮ್ಮ ಮನೆಗೆ ಬೇಗ ಹೊಂದಿಕೊಂಡಿದ್ದಾಳೆ. ಇನ್ನೇನಿದ್ದರೂ ಸರಿಯಾಗಿ ಆಗಬೇಕಾಗಿರೋದು ನನ್ನ ತಮ್ಮ. ಆಕೆ ನನ್ನನ್ನು ಬಾವ ಅಂತ ಪ್ರೀತಿಯಿಂದ ಕರೀತಾಳೆ. ನನ್ನ ಮಕ್ಕಳನ್ನು ಕಾಳಜಿ ಮಾಡ್ತಾಳೆ. ಅವಳಿಗೆ ನನ್ನ ಮಕ್ಕಳೆಂದರೆ ಪ್ರಾಣ. ಆದರೆ ಏಕೋ ಏನೋ ಗೊತ್ತಿಲ್ಲ, ಅವಳಿಗೆ ಮಕ್ಕಳು ಮಾಡಿಕೊಂಡಿಲ್ಲ. ಅವರಿಗೆ ಸಮಯ ಕಳೆಯುತ್ತಂತೆ 3 ವರ್ಷ ಆಗಿದೆ. ಎಲ್ಲರೂ ಮಗುವಿನ ಬಗ್ಗೆ ಕೇಳುತ್ತಿದ್ದಾರೆ, ಆದರೆ ಅವರ ಉತ್ತರ ಏನೂ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಸುಮ್ಮನಿರಲ್ಲ. ಅವಳ ಜೊತೆ ಚುಚ್ಚು ಮಾತನಿಂದ ಮಾತಾಡ್ತಾರೆ. ಪಾಪದ ಹುಡುಗಿ ಬೇಜಾರಾಗಿದ್ದಾಳೆ. ಗಂಡ ಬೇರೆ ಸರಿ ಇಲ್ಲ. ನಾನು ಇವನ್ನೆಲ್ಲ ನೋಡಿದರೂ ನೋಡದಂತೆ ಸುಮ್ಮನೆ ಇದ್ದೆ. ಆದರೆ ದಿನೇ ದಿನೇ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ. ನಾನು ಆಕೆಯನ್ನು ಕೇಳಿದೆ, ನೋಡಮ್ಮ, ಇದು ಸಂಸಾರದ ವಿಷಯ. ಇದು ನೀವೇ ಇತ್ಯರ್ಥ ಮಾಡಿಕೊಳ್ಳಬೇಕು. ಆದರೂ ನಾನು ಮಧ್ಯೆ ಬಂದು ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ನಿಮ್ಮಿಬ್ಬರ ಮಧ್ಯ ಎಲ್ಲ ಸರಿ ಇದೆಯಾ? ಇಲ್ಲ ಬಾವ, ಅವರು ದಿನಾರಾತ್ರಿ ಕುಡಿದು ಬರುತ್ತಾರೆ. ನಮ್ಮಿಬ್ಬರ ಮಧ್ಯ ಯಾವುದೇ ಸಂಪರ್ಕವಿಲ್ಲ. ನಾಚಿಕೆ ಬಿಟ್ಟು ಹೇಳುತ್ತಿದ್ದೇನೆ. ಆದರೂ ಅವರಿಗೆ ಬೇಗ ಮಗು ಬೇಕು. ಇದು ಹೇಗೆ ಸಾಧ್ಯ? ನೀನು ನಿನ್ನ ಗಂಡನನ್ನು ಉಳಿಸಿಕೊಳ್ಳಬೇಕು. ಗಂಡನ ಜೊತೆ ಚೆನ್ನಾಗಿರಬೇಕು. ಆವಾಗ ನಿನ್ನ ಸಂಸಾರ ಚೆನ್ನಾಗಿ ಹೋಗುತ್ತೆ. ನಾನು ಅದರ ಪ್ರಯತ್ನದಲ್ಲೇ ಇದ್ದೇನೆ ಬಾವ. ಅವರಿಬ್ಬರ ಮಧ್ಯೆ ಜಗಳ ಜಾಸ್ತಿ ಆಗ್ತಿದೆ. ತಮ್ಮ ಹೇಳೋ ಪ್ರಕಾರ ಅವಳಿಂದ ಮಕ್ಕಳು ಆಗುತ್ತಿಲ್ಲ. ಆದರೆ ಅವಳು ಹೇಳುತ್ತಿರುವ ಪ್ರಕಾರ ಬೇರೆ ಕಾರಣ ಇದೆ. ನಾನು ಇಬ್ಬರನ್ನು ಕೂರಿಸಿಕೊಂಡು ಇಬ್ಬರಿಗೂ ಬುದ್ಧಿವಾತ ಹೇಳಿದೆ. ನಮ್ಮ ಮನೆಯಲ್ಲಿ ಬೇರೆ ಅಪ್ಪ ಅಮ್ಮ ಸೊಸೆ ದೂಷಿಸುತ್ತಾರೆ. ನಾನು ಇಬ್ಬರಿಗೂ ಸಮಾಧಾನ ಮಾಡಿ, ನೋಡಿ, ಪರಿಸ್ಥಿತಿ ಬದಲಾಗುತ್ತೆ, ಆದರೆ ನೀವು ಸಹಕರಿಸಬೇಕು. ನನ್ನ ತಮ್ಮ ಒಪ್ಪಿದ. 1 ವಾರ ಚೆನ್ನಾಗಿದ್ದ, ಆದರೆ ಮತ್ತೆ ಅದೇ ಹಳೆ ಕತೆ. ಅವನು ಹೊಸದಾಗಿ ರಾತ್ರಿ ಮನೆಗೆ ಬರ್ತಾ ಇಲ್ಲ. ಕೇಳಿದ್ರೆ ಸ್ನೇಹಿತರ ಜೊತೆಗಿದ್ದೇನೆ ಅಂತ ಹೇಳುತ್ತಾನೆ. ಪಾಪ ಹುಡುಗಿ ಅಳ್ತಾ ಕೂತ್ಕೊಂಡಿದ್ದಾಳೆ. ನನಗೆ ಅವಳನ್ನು ನೋಡಿ ತುಂಬಾ ಬೇಜಾರಾಯಿತು. ದಿನ ಇದೇ ಪರಿಸ್ಥಿತಿ ಮನೆಯಲ್ಲಿ. ಒಂದು ದಿನ ನಾನು ನ್ಯೂಸ್ ಪೇಪರ್ ಓದುತ್ತಿರುವಾಗ ಆಕೆ ನನ್ನ ಹತ್ತಿರ ಕಾಫಿ ತೆಗೆದುಕೊಂಡು ಬಂದಳು. ಬಾವ, ನಮಗೆ ಮನೆಯಲ್ಲಿ ತುಂಬ ಹಿಂಸೆ ಆಗ್ತದೆ. ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲ್ಲ. ನೀವೊಬ್ಬರೇ ಅರ್ಥ ಮಾಡಿಕೊಳ್ಳೋದು. ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಕಷ್ಟ. ಆದರೆ ತವರು ಮನೆಗೆ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ ನಾನು. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಅವರಿಗೆ ಬೇಕಾಗಿರೋದು ಮಗು. ಅದನ್ನು ನೀಡಿದರೆ ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ನನ್ನನ್ನು ಸ್ವೀಕರಿಸುತ್ತಾರೆ. ನಿಮಗೆ ಹೇಗೋ 2 ಮಕ್ಕಳಿದ್ದಾರೆ. ಇನ್ನೊಂದು ಮಗುವನ್ನು ನೀವು ನನಗೆ ನೀಡಬೇಕು. ಏನು ಹೇಳ್ತಾ ಇದ್ದೀಯಮ್ಮ? ನೀನು ನನ್ನ ತಮ್ಮನ ಹೆಂಡತಿ. ಇದು ಒಪ್ಪಲು ಸಾಧ್ಯವಿಲ್ಲ. ಇಲ್ಲ ಬಾವ, ನೀವು ಒಪ್ಪದಿದ್ದರೆ ನನಗೆ ಬೇರೆ ದಾರಿ ಇಲ್ಲ. ನಾನು ಜೀವನವನ್ನು ಕಳೆದುಕೊಳ್ಳುತ್ತೇನೆ. 2-3 ದಿನ ಇದೇ ವಿಷಯವಾಗಿ ನಮ್ಮಿಬ್ಬರ ಮಧ್ಯೆ ತುಂಬ ಮಾತಾಯಿತು. ಆದರೆ ಅವಳು ಹೇಳುತ್ತಿರುವ ಪರಿಹಾರದಲ್ಲೂ ಒಂದು ಉಪಾಯವಿದೆ ಎಂದು ನನಗೆ ಆಮೇಲೆ ತಿಳಿಯಿತು. ಅದಕ್ಕೆ ನಾನು ಆಕೆಯನ್ನು ತವರು ಮನೆಗೆ ಹೇಗೋ ಕಳಿಸಿ, ನಾನು ಒಂದು ದಿನ ಆಫೀಸಿನ ಕೆಲಸದ ಮೇಲೆ ಆಚೆ ಹೋಗುತ್ತಿದ್ದೇನೆ ಎಂದು ಹೇಳಿ ಆಕೆಯನ್ನು ದೂರದ ಊರಿನಲ್ಲಿ 2-3 ಗಂಟೆ ಒಂದು ರೂಮಿನಲ್ಲಿ ಅವಳ ಜೊತೆ ಸಮಯವನ್ನು ಕಳೆದೆ. ಆಕೆ ತುಂಬ ಖುಷಿಯಾದಳು. ಆದರೆ 1 ಬಾರಿಯಿಂದ ಮಾತ್ರ ಫಲಿತಾಂಶ ದೊರೆಯುತ್ತದೆ ಎಂಬ ಅನುಮಾನ ನಮಗೆ. ಆದರೆ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ, ಏನು ಮಾಡೋಣ ಅಂತ ಇಬ್ಬರಿಗೂ ಒಳೆಯುತ್ತಾನೆ ಇಲ್ಲ. ಅದಕ್ಕೆ ಬಾವ ಒಂದು ಪ್ಲಾನ್ ಮಾಡಿದರು. ಅಪ್ಪ ಅಮ್ಮನನ್ನು ದೇವಸ್ಥಾನಕ್ಕೆ ಎಂದು 2-3 ದಿನ ಊರಿಗೆ ಕಳಿಸಿದರು ಮತ್ತು ಹೆಂಡತಿಯನ್ನು ತವರು ಮನೆಗೆ ಕಳಿಸಿದರು. ನನಗೆ ಕೆಲಸ, ನಾನೆಲ್ಲೂ ಬರೋದಿಲ್ಲ ಅಂತ ಆಫೀಸ್ನಲ್ಲಿ ಉಳಿದರು. ಹೇಗಿದ್ದರೂ ನನ್ನ ಗಂಡ ರಾತ್ರಿ ಬರುತ್ತಿರಲಿಲ್ಲ. ನಮಗೆ ಸಮಯ ಕಳೆಯಲು ಒಳ್ಳೆಯ ಅವಕಾಶ ದೊರೆಯಿತು. ನಾವಿಬ್ಬರು ಆ ದಿನಗಳನ್ನು ಒಳ್ಳೆಯ ಸಮಯವನ್ನು ಕಳೆದು ಮರೆಯಲಾರದ ದಿನಗಳು. ಆಕೆ ನೋಡೋದಕ್ಕೆ ಇಷ್ಟಕ್ಕೆ ಸುಂದರವಾಗಿಲ್ಲ, ಮನಸ್ಸು ಸುಂದರವಾಗಿದೆ. ಆಕೆ ಯಾರನ್ನೂ ದ್ವೇಷಿಸುವುದಿಲ್ಲ, ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾಳೆ. ಆದರೂ ದೇವರು ಅವಳಿಗೆ ಕಷ್ಟವನ್ನು ನೀಡಿದ್ದಾನೆ. ಅದಕ್ಕೆ ನಾನು ನಿರ್ಧಾರ ಮಾಡಿದೆ, ಅವಳಿಗೆ ನಾನು ಉತ್ತಮ ಫಲಿತಾಂಶವನ್ನು ನೀಡಬೇಕೆಂದು. ಅವಳು ಹೇಳಿದ್ದಕ್ಕಿಂತ ಜಾಸ್ತಿ ಅವಳ ಜೊತೆ ಸಮಯವನ್ನು ಕಳೆದೆ. 1 ವಾರದ ನಂತರ ಅಪ್ಪ ಅಮ್ಮ ಬಂದರು. ಕೆಲವು ದಿನಗಳಲ್ಲಿ ಆಕೆ ಶುಭ ಸುದ್ದಿಯನ್ನು ನೀಡಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮೂಡಿತು ಮತ್ತು ನನಗೆ ಒಳಗೆ ಖುಷಿ, ಇನ್ನೂ ನನ್ನಲ್ಲಿ ಶಕ್ತಿ ಉಳಿದಿದೆ ಎಂದು. ತಮ್ಮನಿಗೂ ಖುಷಿ, ಆದರೆ ನಮ್ಮ ಗುಟ್ಟು ಯಾರಿಗೂ ಗೊತ್ತಾಗಲಿಲ್ಲ. ಹೇಗೋ ಅವಳ ಸಂಸಾರ ಸರಿಯಾಯಿತು ಅನ್ನೋ ಖುಷಿ ಅಷ್ಟೆ. ಕೆಲವೊಂದು ಬಾರಿ ನಾವು ಮಾಡುವ ಕೆಲಸ ಇಷ್ಟವಿಲ್ಲದಿದ್ದರೂ ನಮ್ಮಿಂದ ಯಾರಿಗೋ ಸಹಾಯವಾಗುತ್ತೆ, ಸಂತೋಷವಾಗುತ್ತೆ, ಖುಷಿಯಾಗುತ್ತೆ ಅಂದರೆ ನಾವು ಮಾಡಬೇಕಾಗುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ನನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.